ಒಂದಷ್ಟು ಅಸಮಾಧಾನ ಇದೆ. ರಾಜ್ಯದಲ್ಲಿ ಮತ್ತೆರಡು ಸಚಿವ ಡಿಸಿಎಂ ಸ್ಥಾನ ಅಂತ ಹೇಳಿ ನೋಡ್ರಿ, ಎಲ್ಲಾ ಕಾಲದಲ್ಲೂ ಯಾವುದೇ ಸರ್ಕಾರ ಕಾಂಗ್ರೆಸ್ಸೇ ಅಂತಲ್ಲ, ಯಾವ ಪಕ್ಷದ ಸರ್ಕಾರ ಸಂಪುಟ ಪುನರ್ರಚನೆ ಮಾಡಿದಾಗ ಅಲ್ಪ ಸ್ವಲ್ಪ ಅಸಮಾಧಾನಗಳು ಬಂದೇ ಬರ್ತವೆ. ಅಸಮಾಧಾನಗಳನ್ನೆಲ್ಲ ಆಯಾ ಪಕ್ಷದ ಮುಖಂಡರುಗಳು ಅದನ್ನೆಲ್ಲ ಸಮಾಧಾನಗೊಳಿಸ್ತಾರೆ. ಯಾವುದೇ ತೊಂದರೆ ಏನೂ ಆಗೋದಿಲ್ಲ. ಅವರು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಏನೆಲ್ಲ ತೀರ್ಮಾನಗಳು ಮಾಡ್ತಾರೆ ಮಾಡ್ಕೊಂಡು ಬರ್ತಾರೆ. ಅದರಲ್ಲೇನು ಅಸಮಾಧಾನಗಳಿಂದ ಯಾವುದೇ ರೀತಿಯ ಪಕ್ಷಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಏನ್ ತೊಂದರೆ ಇಲ್ಲ. ಮೂರು ಬಾರಿ ಪಟ್ಟಿ ಚೇಂಜ್ ಆಯ್ತು, ಅದೇ ಅಸಮಾಧಾನ ಕಾರಣ ಆಯ್ತಾ? ನೋಡಿ, ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗ್ಲೂ ಪಟ್ಟಿಗಳು ಈ ತರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರ್ಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಇಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ. ಈಗ ಅವೆಲ್ಲವನ್ನು ಕೂಡ ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮಾಡ್ಕೊಂಡ್ ಬರ್ತಾರೆ. ನೋಡೋಣ. ಈಗ ಕನ್ನಡ ಮೀಸಲಾತಿ ಸಂಪುಟಂಗೆ 15% ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು. ಹೌದು, ಈಗ ಇವತ್ತಿನ ಚರ್ಚೆನಲ್ಲಿ ನಾನು ನೋಡಿದಾಗೆ ಈಗ ಕನ್ನಡದ ಮಾಧ್ಯಮದಲ್ಲಿ ಓದ್ಬೇಕು ಅಂತಕ್ಕಂಥದ್ದು ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸ್ಬೇಕು. ಇಲ್ಲ ಅಂದ್ರೆ ಎಲ್ಲ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ತಕ್ಕಂಥದ್ದು ನಾವು ನೋಡಕೊಟ್ಟಿದ್ದೀವಿ. ಈ ಕನ್ನಡ ಮಾಧ್ಯಮದ ಬಗ್ಗೆ ಮಕ್ಕಳಲ್ಲಿ, ಪೋಷಕರಲ್ಲಿ ಆಸಕ್ತಿ ಬರಬೇಕು ಅಂದ್ರೆ ಅವ್ರಿಗೂ ಕೂಡ ಈ ಮೀಸಲಾತಿ ನಮ್ಗೆ ಅನುಕೂಲ ಆಗ್ತದೆ ಅನ್ನೋದು. ಈಗ ತಮಿಳುನಾಡಿನಲ್ಲಿ 20% ಇಟ್ಟಿದ್ದಾರೆ. ನಮ್ಮಲ್ಲೂ ಕೂಡ ಇಡುವಂತ ಪ್ರಯತ್ನ ಯಾಕೆ ಮಾಡಬಾರ್ದು? ನಾವು ಕನ್ನಡ ಉಳಿಸಿ ಬೆಳೆಸಿ ಅಂತ ಊರೆಲ್ಲ ಟಮ್ ಹೊಡಿತೀವಲ್ಲ. ನಾವು ಕನ್ನಡ ಓದಂತವ್ರಿಗೆ ಏನ್ ಇನ್ಸೆಂಟಿವ್ ಏನಿದೆ? ಅವ್ರಿಗೇನಾದ್ರು ಇನ್ಸೆಂಟಿವ್ ತರ ಈ ರೀತಿ ಉನ್ನತ ಶಿಕ್ಷಣದಲ್ಲಿ ಅಭ್ಯಾಸ ಮಾಡೋದಕ್ಕೆ ಮೀಸಲಾತಿ, ಮತ್ತೆ ಅಭ್ಯಾಸ ಮಾಡಿದ ಮಕ್ಕಳಿಗೆ ನೇಮಕಾತಿನಲ್ಲಿ ಮೀಸಲಾತಿ, ಇವೆಲ್ಲ ಇದ್ದಾಗ ಸುಲಭವಾಗಿ ಆ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಲಿಕ್ಕೆ ಮಕ್ಕಳು ಕೂಡ ಮುಂದೆ ಬರ್ತಾರೆ, ಪೋಷಕರು ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ. ಅದನ್ನ ಕನ್ನಡವನ್ನ ಬೆಳೆಸ್ತಕ್ಕಂಥದ್ದಕ್ಕೆ ಅದು ಒಂದು ಪೂರಕವಾದಂತ ಸಾಧನ. ಬೆಂಗಳೂರು ಸಭೆ ಚರ್ಚೆ ಮಾಡಿಸ್ತೀನಿ, ಎಲ್ಲರೂ ಬನ್ನಿ ಅಂತ ಮಂತ್ರಿಗಳು ಯಾರು ಹೇಳ್ತಿದ್ದೀರಿ. ಇರ್ಲಿ ರೀ, ಅವೆಲ್ಲ ಸಮಯ ನಡೆಯಪ್ಪ. ಈಗ ಏನ್ ಅರ್ಜೆಂಟ್ ಏನಿದೆ? ಇನ್ನು 2 ವರ್ಷ ಇದೆ. ಇನ್ನು 2 ವರ್ಷ ಇದೆ. ಅಲ್ಲ ಸರ್, ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನ ಆಗಿದ್ದಾರೆ ಅನ್ನುವಂಥದ್ದು. ಅಂತ ನನಗೆ ಗೊತ್ತಿಲ್ಲಪ್ಪ. ಸಿದ್ದರಾಮಯ್ಯ ನಾವು ಭೇಟಿ ಮಾಡಿಲ್ಲ. ಸಚಿವ ಈಗ 3-4 ದಿವಸದಿಂದ ಭೇಟಿ ಮಾಡಿಲ್ಲ. ಎರಡೆರಡು ಬಾರಿ ಪರಿಷ್ಕರಣೆ ಮಾಡೋದು ಅದು ಹೈಕಮಾಂಡ್ ಅವರು, ನಾನು ಅದೇ ಹೇಳಿದ್ದೆ ಮೊದಲೇನೆ, 3 ಬಾರಿ ಬದಲಾವಣೆ ಮಾಡಿದ್ದಾರೆ ಲಿಸ್ಟ್ಗಳು. ಇದು ಏನ್ ತೋರಿಸುತ್ತೆ ಅಂದ್ರೆ ಹೈಕಮಾಂಡ್ ನಲ್ಲಿ ಗೊಂದಲ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ. ನಾನ್ ಮಾತಾಡ್ತಾ ಇಲ್ಲ.